ನಿಮಗೂ ಈ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ? ಕೆಲವೊಮ್ಮೆ ನಾವೇನು ಮಾಡ್ತೀವಿ, ಬೇರೆಯವ್ರಿಗೆ ನಮ್ಮ ಮೊಬೈಲ್ ಕೊಟ್ಟು ಇನ್ಸ್ಟಾಗ್ರಾಮ್ ಸ್ಟೋರೀಸ್ ನೋಡೋದಕ್ಕೋ ಇಲ್ಲ ಫೋಟೋಸ್ ನೋಡೋದಕ್ಕೋ ಹೇಳಿರ್ತೀವಿ. ಆದರೆ ನಮ್ಮ ಮೈಂಡಲ್ಲಿ ಒಂದು ಥಾಟ್ ಓಡ್ತಿರುತ್ತೆ, ಅವರು ಬೇರೆ ಯಾವ್ದಾದ್ರು ಅಪ್ಲಿಕೇಶನ್ ಓಪನ್ ಮಾಡಿ ನಮ್ಮ ಪರ್ಸ್ನಲ್ ಡೀಟೇಲ್ಸ್ ನೋಡ್ತಾರಾ ಅಂತ. ಅದೇ ರೀತಿಯಾಗಿ ಪೇರೆಂಟ್ಸ್ಗಳು ಮಕ್ಕಳ ಕೈಗೆ ಮೊಬೈಲ್ ಕೊಟ್ಟಿರ್ತಾರೆ. ಅವರು ಗೇಮ್ಸ್ ಅಥವಾ ವೀಡಿಯೋಸ್ ನೋಡಬೇಕಾದ್ರೆ ಆಕ್ಸಿಡೆಂಟಾಗಿ ಬೇರೆ ಅಪ್ಲಿಕೇಶನ್ ಕ್ಲಿಕ್ ಆಗಿ ಅಲ್ಲಿ ಇನ್ನೇನಾದರೂ ಕ್ಲಿಕ್ಸ್ ಆಗುತ್ತಾ ಅಂತ ಡೌಟ್ ಕೂಡ ಇರುತ್ತೆ. ಇದನ್ನೆಲ್ಲ ನಾವು ರಿಸ್ಟ್ರಿಕ್ಟ್ ಮಾಡ್ಬೋದು. ಹೇಗೆ ಅಂತ ಹೇಳ್ತೀನಿ. ಮೊದಲು ನಾವು ನಮ್ಮ ಮೊಬೈಲ್ನಲ್ಲಿ ಸೆಟ್ಟಿಂಗ್ಸ್ ಓಪನ್ ಮಾಡೋಣ. ಈ ಸೆಟ್ಟಿಂಗ್ಸ್ ಒಳಗಡೆ ಪಾಸ್ವರ್ಡ್ ಆ್ಯಂಡ್ ಸೆಕ್ಯೂರಿಟಿಗೆ ಹೋಗೋಣ. ಇದರಲ್ಲಿ ನಮಗೆ ಸಿಸ್ಟಮ್ ಸೆಕ್ಯೂರಿಟಿ ಅನ್ನೋ ಆಪ್ಷನ್ ಕಾಣುತ್ತೆ. ಅದರಲ್ಲಿ ಮತ್ತೆ ನಾವು ಸ್ಕ್ರೋಲ್ ಡೌನ್ ಮಾಡಿ ಬೈ ಡಿಫಾಲ್ಟ್ ಆಗಿ ಡಿಸೇಬಲ್ ಆಗಿರೋ ಆ್ಯಪ್ ಪಿನ್ನಿಂಗ್ ಅನ್ನೋದನ್ನು ಎನೇಬಲ್ ಮಾಡೋಣ. ಈಗ ಆಪ್ಷನ್ ಎನೇಬಲ್ ಆದಮೇಲೆ ನಾವು ನಮ್ಮ ರೀಸೆಂಟಾಗಿ ಓಪನ್ ಆಗಿರೋ ಅಪ್ಲಿಕೇಶನ್ಸಲ್ಲಿ ಯಾವ್ದಾದ್ರು ಒಂದನ್ನು ಪಿನ್ ಮಾಡ್ಬೋದು. ಈ ರೀತಿಯಾಗಿ ಇದು ಪಿನ್ ಮಾಡಿದ್ಮೇಲೆ ನಮಗೆ ಪಿನ್ ಆಗಿರೋ ಕನ್ಫರ್ಮೇಷನ್ ಬರುತ್ತೆ. ಅದಾದಮೇಲೆ ನಾವು ನಮ್ಮ ಮೊಬೈಲ್ನಲ್ಲಿ ಪಿನ್ ಆಗಿರೋ ಅಪ್ಲಿಕೇಶನ್ ಬಿಟ್ಟರೆ ಬೇರೆ ಯಾವುದೇ ಅಪ್ಲಿಕೇಶನ್ನ ನಾವು ಮತ್ತೆ ಓಪನ್ ಮಾಡೋದಕ್ಕಾಗೋದಿಲ್ಲ. ನೀವಲ್ಲಿ ನೋಡ್ತಿರ್ಬೋದು ಸ್ಕ್ರೀನ್ ಮೇಲೆ ಬ್ಯಾಕ್ ಬಟನ್ನು, ಹೋಮ್ ಬಟನ್ನು ಮತ್ತು ಮೆನ್ಯೂ ಬಟನ್ನು ಯಾವುದೂ ವರ್ಕ್ ಆಗೋದಿಲ್ಲ. ಸೊ ಹೀಗೆ ನಾವು ಬೇರೆ ಅಪ್ಲಿಕೇಶನ್ಗೆ ಹೋಗೋದನ್ನು ರಿಸ್ಟ್ರಿಕ್ಟ್ ಮಾಡ್ಬೋದು. ಈಗ ಈ ಫೀಚರ್ನ ಡಿಸೇಬಲ್ ಹೇಗೆ ಮಾಡೋದು ಅಂತ ನೋಡೋಣ. ಬ್ಯಾಕ್ ಬಟನ್ ಮತ್ತು ಮೆನ್ಯೂ ಬಟನ್ನ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನಮಗೆ ಮತ್ತೆ ಅಥೆಂಟಿಕೇಟ್ ಮಾಡೋಕ್ಕೆ ಕೇಳುತ್ತೆ ಮೊಬೈಲು. ಅಥೆಂಟಿಕೇಟ್ ಮಾಡಿದ ಕೂಡಲೇ ನಮ್ಮ ಮೊಬೈಲ್ ಮೊದಲಿನ ಥರ ಬಿಹೇವ್ ಮಾಡುತ್ತೆ.